On the occasion of Minorities Rights Day, 18th December 2022, Karnataka Christian Social Welfare Association submitted memorandum to Abdul Azeem, Chairman, Karnataka State Minorities Commission. The association has alleged that some elements are targeting minorities under the guise of anti-conversion law. Association President and senior journalist Hari D'Souza said that Christians and Muslim organizations doing human and social services on the occasion of their festivals, but some elements are creating troubles and hurdles. Hari D'Souza in his speech said that incidents of moral policing, which are increasing day by day, is a matter of concern for minorities. He urged Minorities Commission to act against such elements. On the other hand, Abdul Azeem assured that he will bring the matter in front of administration and government as well. Junubi News report. ನಾನು ಅವರ ಹತ್ರ ಒಂದೇ ಒಂದು ಮನವಿ ಮಾಡ್ತಾ ಇದ್ದೇನೆ. ಈ ನೈತಿಕ ಪೊಲೀಸ್ಗಿರಿ ಏನಿದೆ, ಕಾನೂನನ್ನು ಯಾರು ಕೈಗೆ ಎತ್ಕೊಂಡು ಪೊಲೀಸರನ್ನು ನಿರ್ಲಕ್ಷ್ಯ ಮಾಡಿ ಕಾನೂನನ್ನು ಯಾರು ಕೈಗೆ ಎತ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ, ಅವರ ವಿರುದ್ಧ ಸಪರೇಟ್ ಆಗಿ ಸೆಕ್ಷನ್ಗಳನ್ನ ಹಾಕಿ ಪ್ರಕರಣ ದಾಖಲಿಸಲು ಈ ಆಯೋಗ ಶಿಫಾರಸು ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೊ ಇಲ್ಲ ಅಂತ ಹೇಳಿದ್ರೆ ಇದು ಮುಂದುವರಿತಾ ಇರ್ತದೆ. ಅವ್ರನ್ನ ಕೇಳೋದೇ ಇಲ್ಲ. AK-47 ತಂದ ಹಾಗೆ ಇವತ್ತು ಕೇಸರಿ ಶಾಲ್ ಹಾಕೊಂಡು ಬರ್ತಾರೆ, ನಾವು ರಕ್ಷಕರು ಅಂತ ಹೇಳ್ತಾರೆ. ಅದಕ್ಕೆ ಆಯೋಗದವರು ದಯವಿಟ್ಟು ಕಡಿವಾಣ ಹಾಕಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ಲರ ಪರವಾಗಿ ನಾನು ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಎರಡನೇದು, ನಮ್ಮ ಸಿಖ್ ಬ್ರದರು ಬಹಳ ಕರೆಕ್ಟ್ ಆಗಿ ಹೇಳಿದ್ದಾರೆ, ನಮಗೆ ನಮ್ಮ ಹಕ್ಕು ಬೇಕು. ಇವತ್ತು ಹಕ್ಕು ದಿನಾಚರಣೆ, ನಮ್ಮಲ್ಲಿ ಹಕ್ಕೇ ಇಲ್ಲ. ನಿಮಗೆ ಮಾತಾಡಿದ್ರೆ ಹೊಡಿತಾರೆ, ಹೇಳ್ಕೊಂಡು ಹೋಗ್ತಾರೆ, ಪ್ರಕರಣ ದಾಖಲಿಸ್ತಾರೆ. ಎಲ್ಲಿದೆ ನಮ್ಗೆ ಹಕ್ಕು ಹೇಳಿ? ಪ್ರತಿಯೊಂದರಲ್ಲಿ, ಸ್ಪೆಷಲಿ ಕ್ರಿಶ್ಚಿಯನ್ಸ್ ಕಮ್ಯುನಿಟಿಗೆ ಹಕ್ಕೇ ಸಿಗ್ತಾ ಇಲ್ಲ. ಭಯದ ವಾತಾವರಣದಲ್ಲಿ ಕ್ರೈಸ್ತ ಸಮುದಾಯ ಇವತ್ತಿದೆ. ಆದ್ದರಿಂದ ಆಯೋಗದವರು ದಯವಿಟ್ಟು ಇವತ್ತು ನಾವು ನೀಡಿರುವ ಏನು ಮನವಿ ಇದೆ, ಆ ಮನವಿಯನ್ನು ವಿಶೇಷವಾಗಿ ಪರಿಗಣಿಸಿ ತಾವು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಎರಡನೇ ನಾನು ಅವ್ರ ಹತ್ರ ಮನವಿ ಮಾಡ್ತೀನಿ, ಅವರಿಗೆ ಅಧಿಕಾರ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒಂದು ಸಭೆಯನ್ನು ಕರೆದು ನಮ್ಮ ಮತ್ತು ಇತರ ಅಲ್ಪಸಂಖ್ಯಾತರ ಮುಖಂಡರು ಮತ್ತು ಸರ್ಕಾರಿ ಪೊಲೀಸ್ ಅಧಿಕಾರಿಗಳ ಒಂದು ಸಭೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಎರಡನೇದು, ಕಮಿಷನ್ಗೆ ಇನ್ನು ಸದಸ್ಯರು ಆಗಿಲ್ಲ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ದಯವಿಟ್ಟು ಗಮನ ಹರಿಸಿ. ಸಿಖ್ ಸಮುದಾಯದವರಿದ್ದಾರೆ, ಇಲ್ಲಿ ಜೈನ್ ಸಮುದಾಯದವರು ಬಂದಿದ್ದಾರೆ, ಅವರು ಹಕ್ಕನ್ನು ಬಹಳಷ್ಟು ಕೇಳ್ತಾ ಇದ್ದಾರೆ. ಸೊ ಆ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಒಂದು ನಿಮಿಷದಲ್ಲಿ ಮುಗಿಸ್ತೇನೆ. ಆಯೋಗಕ್ಕೆ ಹಕ್ಕಿದೆ, ಕಾನೂನುಬದ್ಧವಾಗಿ ಇದು ಮಾಡಬೇಕು ಅಂತ ಏನಿಲ್ಲ. ಯಾರು ಅಲ್ಪಸಂಖ್ಯಾತ ಸಮುದಾಯದವರಿದ್ದಾರೆ ಅವರ ಒಂದು ಕಮಿಟಿ ಮಾಡಲಿಕ್ಕೆ ಅಧ್ಯಕ್ಷರಿಗೆ ಅಧಿಕಾರ ಇದೆ. ಅದು ಕಾನೂನುಬದ್ಧ ಆಗಲ್ಲ, ಸುಮ್ಮನೆ ಜನರಲ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ. ಅವರವರ ಸಮುದಾಯದಲ್ಲಿ ಏನೇನಾಗುತ್ತೆ 2 ತಿಂಗಳಲ್ಲಿ ಬಂದು ನಾವು ಅಧ್ಯಕ್ಷರಿಗೆ ರಿಪೋರ್ಟ್ ಮಾಡ್ಬೋದು. ನೋಡಿ, ನಮ್ಮ ಸಮಸ್ಯೆ ಈ ತರ ಇದೆ, ನಮ್ಮ ಸಮಸ್ಯೆ. ಆದ್ದರಿಂದ ನಾನು ಎಲ್ಲರ ಪರವಾಗಿ ಅಧ್ಯಕ್ಷರನ್ನ ಮನವಿ ಮಾಡ್ತೇನೆ, ದಯವಿಟ್ಟು ಎಲ್ಲ ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರ ಒಂದು ಸಮಿತಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಕ್ರೈಸ್ತ ಸಮುದಾಯದವರು ಕರ್ನಾಟಕದಲ್ಲಿ ಎದುರಿಸುತ್ತಿರುವ ಸಮಸ್ಯೆ ಮತ್ತೆ ಅಲ್ಪಸಂಖ್ಯಾತರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಅದನ್ನು ಸ್ವೀಕರಿಸಿ.